ಸಾಮಾನ್ಯವಾಗಿ ಸಮಾಜದಲ್ಲಿ ಗುರುಗಳಿಗೆ ಬಹಳ ಎತ್ತರದ ಸ್ಥಾನ ಇದೆ. ಅದರಲ್ಲೂ ಗುರುಗಳು ಅಂತ ಹೇಳಿದ್ರೆ ಸಾಕ್ಷಾತ್ ದೇವರು ಅಂತ ನೋಡುವಂತಹ ವಿದ್ಯಾರ್ಥಿಗಳ ಅತಿ ದೊಡ್ಡ ವರ್ಗ ಇದೆ. ಬಟ್ ಕೆಲವರು ಸಮಾಜದಲ್ಲಿ ಸೊಬಗರಂತೆ ಇರ್ತಾರೆ. ನೋಡೋದಕ್ಕೆ ಮಾತ್ರ ಒಳ್ಳೆಯವರು, ಬಟ್ ಒಳಗೆ ಎಂತಹ ಕೊಳಕು ಮನಸ್ಥಿತಿ ಇರುತ್ತೆ ಅನ್ನೋದಕ್ಕೆ ನಮಗೆ ಫ್ರೆಶ್ ಎಕ್ಸಾಂಪಲ್ ಸಿಗ್ತಾ ಇರೋದು ದಕ್ಷಿಣ ಕನ್ನಡದ ಇಬ್ಬರು ಲೆಕ್ಚರರ್ಸ್ ಮತ್ತೊಬ್ಬ ವ್ಯಕ್ತಿಯಿಂದ. ಅವರು ಮಾಡಿದಂತಹ ನೀಚ ಕೃತ್ಯ ಹಾಗೂ ಲೆಕ್ಚರರ್ ಅನ್ನೋ ಪದಕ್ಕೆ ಹೆಂಗೆ ಕಳಂಕವನ್ನು ತಂದಿದ್ದಾರೆ ಈ ಅತ್ಯಾಚಾರಿಗಳು ಅನ್ನೋದರ ಡೀಟೇಲ್ ರಿಪೋರ್ಟ್ ಇದೆ. ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ. ನೋಟ್ಸ್ ಕೊಡುವ ನೆಪದಲ್ಲಿ ವಿದ್ಯಾರ್ಥಿನಿ ಮೇಲೆ ರೇಪ್, ನಿರಂತರ ಅತ್ಯಾಚಾರ, ಇಬ್ಬರು ಉಪನ್ಯಾಸಕರು ಸ್ನೇಹಿತ ಅರೆಸ್ಟ್. ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನ ಗುರುಗಳು ತಂದೆಯ ಸಮಾನ ಅಂತ ಕರೀತಾರೆ. ಆದರೆ ಈ ಇಬ್ಬರು ಕಾಮುಕ ಉಪನ್ಯಾಸಕರು ಇಡೀ ರಾಜ್ಯವೇ ತಲೆ ತಗ್ಗಿಸೋ ಕೆಲಸ ಮಾಡಿದ್ದಾರೆ. ನಿತ್ಯ ಪಾಠ ಹೇಳಿಕೊಡ್ತಾ ಇದ್ದ ಉಪನ್ಯಾಸಕರೇ ವಿದ್ಯಾರ್ಥಿನಿ ಮೇಲೆ ಎರಗಿ ವಿಕೃತಿ ಮೆರೆದಿದ್ದಾರೆ. ಎಸ್, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರಿಯ ಕಾಲೇಜೊಂದರ ಇಬ್ಬರು ಉಪನ್ಯಾಸಕರು ಹಾಗೂ ಅವರ ಸ್ನೇಹಿತನೊಬ್ಬ ವಿದ್ಯಾರ್ಥಿನಿ ಮೇಲೆ ನಿರಂತರ ಅತ್ಯಾಚಾರ ಎಸಗಿದ್ದಾನೆ. ಪ್ರಕರಣ ಸಂಬಂಧ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ಫಿಸಿಕ್ಸ್ ಉಪನ್ಯಾಸಕ ನರೇಂದ್ರ, ಬಯಾಲಜಿ ಉಪನ್ಯಾಸಕ ಸಂದೀಪ್ ಹಾಗೂ ಅವರ ಗೆಳೆಯ ಅನೂಪ್ ಅಂತ ಗುರುತಿಸಲಾಗಿದೆ. ನೋಟ್ಸ್ ಕೊಡುವ ನೆಪದಲ್ಲಿ ಹತ್ತಿರವಾಗಿದ್ದ ನರೇಂದ್ರ ಚಾಟ್ ಮಾಡುತ್ತಾ ಸಲುಗೆ ಬೆಳೆಸಿಕೊಂಡಿದ್ದ ಉಪನ್ಯಾಸಕ. ಬೆಂಗಳೂರಿನ ರೂಮ್ ಒಂದರಲ್ಲಿ 3ರಿಂದ ಅತ್ಯಾಚಾರ. ನಿತ್ಯವೂ ನೋಟ್ಸ್ ಕೊಡುವ ನೆಪದಲ್ಲಿ ಭೌತಶಾಸ್ತ್ರ ಉಪನ್ಯಾಸಕ ನರೇಂದ್ರ ವಿದ್ಯಾರ್ಥಿನಿ ಜೊತೆಗೆ ಹತ್ತಿರವಾಗಿದ್ದ. ನಂತರ ದಿನ ಚಾಟ್ ಮಾಡುವುದು, ನೋಟ್ಸ್ ಕೊಡುವುದನ್ನ ಮಾಡ್ತಾ ಇದ್ದ. ಹೀಗೆ ವಿದ್ಯಾರ್ಥಿನಿ ಜೊತೆ ಸಲುಗೆ ಬೆಳೆಸಿಕೊಂಡಿದ್ದ ನರೇಂದ್ರ ವಿದ್ಯಾರ್ಥಿನಿ ಬೆಂಗಳೂರಿಗೆ ಬಂದ ನಂತರವೂ ಕಾಟ ಕೊಡ್ತಿದ್ದ. ನೋಟ್ಸ್ ನೀಡುವ ನೆಪದಲ್ಲಿ ಮಾರತಹಳ್ಳಿಯ ಗೆಳೆಯನ ರೂಮ್ಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದ. ಫಿಸಿಕ್ಸ್ ಲೆಕ್ಚರರ್ ನರೇಂದ್ರನ ನಂತರ ಬಯಾಲಜಿ ಉಪನ್ಯಾಸಕ ಸಂದೀಪ್ ಸಹ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ದ. ಈ ವೇಳೆ ವಿದ್ಯಾರ್ಥಿನಿ ವಿರೋಧ ವ್ಯಕ್ತಪಡಿಸಿದಾಗ ಖಾಸಗಿ ವಿಡಿಯೋ ಹಾಗೂ ಫೋಟೋಗಳನ್ನು ವೈರಲ್ ಮಾಡುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದ. ಸಂದೀಪ್ನ ಬೆದರಿಕೆಗೆ ಹೆದರಿದ ವಿದ್ಯಾರ್ಥಿನಿ ಅತ್ಯಾಚಾರಕ್ಕೆ ಒಳಗಾಗಿದ್ಲು. ಇನ್ನು ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿಯ ಅತ್ಯಾಚಾರಕ್ಕೆ ಅನೂಪ್ ಎಂಬಾತನ ರೂಮ್ ಬಳಸಲಾಗಿತ್ತು. ಘಟನೆ ಬೆನ್ನಲ್ಲೇ ವಿದ್ಯಾರ್ಥಿನಿಯನ್ನ ಸಂಪರ್ಕಿಸಿದ ಅನೂಪ್, ನೀನು ನನ್ನ ರೂಮ್ಗೆ ಬಂದಿರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅಂತ ಬೆದರಿಕೆ ಹಾಕಿದ್ದ. ಅನೂಪ್ ಕೂಡ ಯುವತಿ ಮೇಲೆ ಅತ್ಯಾಚಾರ ಎಸಗಿದ್ದ. ಕೃತ್ಯದ ಬಗ್ಗೆ ಪೋಷಕರಿಗೆ ವಿದ್ಯಾರ್ಥಿನಿ ಮಾಹಿತಿ. ಮಹಿಳಾ ಆಯೋಗದ ಮೊರೆ, ಕೌನ್ಸಿಲಿಂಗ್. ನಿರಂತರ ಅತ್ಯಾಚಾರದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ವಿದ್ಯಾರ್ಥಿನಿ ಕೃತ್ಯದ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡಿದ್ಲು. ಪೋಷಕರು ಆಕೆಯನ್ನ ಮಹಿಳಾ ಆಯೋಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಮಹಿಳಾ ಆಯೋಗದಲ್ಲಿ ವಿದ್ಯಾರ್ಥಿನಿಗೆ ಕೌನ್ಸಿಲಿಂಗ್ ಮಾಡಿ ಪೊಲೀಸರಿಗೆ ದೂರು ಕೊಡಿಸಿದ್ದಾರೆ. ಘಟನೆ ಕುರಿತು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪ್ರತಿಕ್ರಿಯಿಸಿದ್ದು, ಬ್ಲಾಕ್ ಮೇಲ್ ಮೂಲಕ ಯುವತಿಯನ್ನ ಶೋಷಣೆ ಮಾಡಿದ್ದಾರೆ. ಪೊಲೀಸರು 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ಕಳೆದ 5-6 ತಿಂಗಳಿನಿಂದ ಶೋಷಣೆ ನಡೆದಿದೆ ಅಂತ ಹೇಳಿದ್ರು. ಪ್ರಾಬ್ಲಿ ಒಂದು 5-6 ತಿಂಗಳ ಮುಂಚೆ ನಡೆದಿದ್ದು. ಬ್ಲ್ಯಾಕ್ ಮೇಲ್ ಮಾಡ್ತಾ ಆ ಹೆಣ್ಣು ಮಗಳನ್ನು ಶೋಷಣೆ ಮಾಡ್ತಿರ್ತಾರೆ. ಇದಕ್ಕೆ ಒಬ್ಬನಿಂದ ಒಬ್ಬ ಇನ್ನೊಬ್ಬ ಹೇಳ್ತಾನೆ CCTV ಇದೆ, ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಈ ಥರ ಎಲ್ಲ. ಮತ್ತು ಎಸ್ಪೆಷಲಿ ಇನ್ಸ್ಟಾ, ಫೇಸ್ಬುಕ್ಕು ಇಲ್ಲೂ ಇನ್ವಾಲ್ವ್ ಆಗಿದೆ. ಆ ಮಗುಗೆ ಯಾವಾಗ ಬ್ಲ್ಯಾಕ್ ಮೇಲ್ ಜಾಸ್ತಿ ಆಗ್ತಾ ಬಂತು ಆವಾಗ ಆಯೋಗಕ್ಕೆ ಬರ್ತಾಳೆ. ಬಂದ ಮೇಲೆ ನಾವು ಅಲ್ಲಿ DCPಗೆ ಬರಿತೀವಿ. DCPಗೆ ಬರೆದ ನಂತರ ಅಲ್ಲಿ ನಮ್ಮ ಲೋಕಲ್ ಪೊಲೀಸ್ ಇನ್ಸ್ಪೆಕ್ಟ್ರವರು 3 ಜನನ ಅರೆಸ್ಟ್ ಮಾಡಿ ಇವಾಗ ಜೈಲಲ್ಲಿದ್ದಾರೆ. ಮತ್ತು ಆ ಮಗಳು ಸಹ ಸ್ಟೇಟ್ಮೆಂಟ್ ಮಾಡಿದ್ದಾಳೆ. ಈಗ ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕು. ಸೊ ಈ ಹಂತದಲ್ಲಿ ನಾವಿದ್ದೀವಿ. ಇನ್ನು ಘಟನೆಯ ಕುರಿತು ಜುಲೈ 5ರಂದು ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. ಪ್ರಕರಣದಲ್ಲಿ 3ರನ್ನ ಬಂಧಿಸಿ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಹೇಳಿದ್ದಾರೆ. ಇದು ಕೇಸ್ 5ನೇ ತಾರೀಕು ರಿಜಿಸ್ಟರ್ ಆಗಿದೆ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಸಂತ್ರಸ್ತರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ FIR ಮಾಡಿ ಆ ಕೇಸಲ್ಲಿ 3 ಜನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಮಹಿಳಾ ಆಯೋಗದಿಂದ ನಿಮಗೆ ರೆಫರ್ ಆಗಿತ್ತು ಆಗಿದೆ. ಅದ ನಂತರ ನಾವು ಮತ್ತೆ ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಕಂಪ್ಲೇಂಟ್ ತೊಗೊಂಡ ನಂತರ ಇನ್ವೆಸ್ಟಿಗೇಷನ್ ಡೀಟೇಲ್ ಆಗಿ ಮಾಡಿದ ನಂತರ ಯಾರು ಮಾಡಿದ್ದಾರೆ, ಯಾರು ಸಪೋರ್ಟ್ ಮಾಡಿದ್ದಾರೆ 3 ಜನ ಅರೆಸ್ಟ್ ಮಾಡಿದ್ದೀವಿ. ಆರೋಪಿಗಳು ಯಾರು, ಅವ್ರ ಹಿನ್ನೆಲೆ ಅದು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇವತ್ತು ಅರೆಸ್ಟ್ ಮಾಡಿದ್ದೀವಿ. ಇನ್ವೆಸ್ಟಿಗೇಟರ್ ನಾವು ಇದಾದ ನಂತರ ವೆರಿಫೈ ಮಾಡ್ತೇವೆ ತಮಗೆ. ವಿದ್ಯಾರ್ಥಿನಿಗೆ ಪಾಠ ಹೇಳಿಕೊಟ್ಟು ಜೀವನಕ್ಕೆ ಬೆಳಕಾಗಬೇಕಾದ ಉಪನ್ಯಾಸಕರೇ ಕಾಮುಕರಾಗಿದ್ದು ನಿಜಕ್ಕೂ ದುರಂತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.